ಓಂ ಸಾಯಿರಾಮ್. ಹಾಯ್ ಫ್ರೆಂಡ್ಸ್, ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಹತ್ರ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಕೆಲವು ಪೊಲೀಸವರು ಓಡಾಡ್ತಾ ಇದ್ರು. ಅವರು ದೇವ್ರ ದರ್ಶನಕ್ಕೆ ಮಾತ್ರ ಬಂದಿದ್ದಾರೆ ಅಂದ್ಕೊಂಡೆ, ಬಟ್ ಅಲ್ಲ. ಅವ್ರು ಬಂದಿದ್ದು ಜನರಿಗೆ ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ತಿಳಿಸ್ಲಿಕ್ಕೆ. ಹೋಗಿದೆ ಮೆಸೇಜ್ ಬಂದಂದರೆ 2 ಅವರ್ಸ್ ಒಳಗಡೆ ಗೋಲ್ಡನ್ ಅವರ್ಸ್ ಇದ್ದಾರೆ. ಆದಷ್ಟು 1 ಅವರ್ 2 ಅವರ್ಸ್ ಒಳಗಡೆ ನೀವು ನಂಬರಿಗೆ ಫೋನ್ ಮಾಡಿದ್ರೆ ಹಣ ಅದು ಬ್ಲಾಕ್ ಮಾಡ್ತಾರೆ. ನೀವು ಮತ್ತು ಇನ್ನೂ ಒಂದು ಬೇರೆ ನಿಮ್ಮ ಅಕೌಂಟಲ್ಲಿ ಈ ಥರ ಬ್ಲಾಕ್ ಮಾಡಿದ್ದೀವಿ, ನಿಮ್ಮ ಅಕೌಂಟಲ್ಲಿ ಇದಾಗಿದೆ ಅದಾಗಿದೆ ಏನೇನೋ ಹೇಳ್ತಾರೆ. ಯಾರೂ ಸುಧಾ ನಿಮಗೆ ಬ್ಯಾಂಕ್ ಮ್ಯಾನೇಜರ್ ಆಗಲಿ ಅಕೌಂಟೆಂಟ್ ಆಗಲಿ ಯಾರೂ ಸುಧಾ ನಿಮಗೆ ಫೋನ್ ಮಾಡಲ್ಲ. ಅದು ಜ್ಞಾಪಕ ಇಟ್ಕೊಳ್ಳಿ. ಬರೀ ಈಗ ಜಾಸ್ತಿ ಬಂದಿರೋದು ಫೇಕ್ ಮೆಸೇಜ್ಗಳು. ಬಂದು ಕೊಡೋಕ್ಕೆ ಹೋಗ್ತೀನಿ ಆಧಾರ್ ನಂಬರಲ್ಲೇ ಈಗ ಎಲ್ಲ ಮಾಡ್ತಿದ್ದಾರೆ ಮತ್ತು ಮೋಸ ಮಾಡ್ತಾಯಿದ್ದಾರೆ. ಆದಷ್ಟು ತುಂಬ ಜಾಗ್ರತೆ ಆಗಿದೆ ಅಂತ ಅದೇ ನಾವು ಎಲ್ಲ ಕಡೆ ದಯವಿಟ್ಟು ಸ್ವಲ್ಪ ಎಲ್ಲ ಗೋಲ್ಡ್ ಚೇಂಜ್ ಹುಷಾರಾಗಿದೆ, ಎಲ್ಲ ಹುಷಾರಾಗಿದೆ, ಸ್ಟೋರ್ ಮಾಡ್ಕೊಂಡಿದ್ದೀವಿ. ಓಟರ್ ಬಂದಾಗ ಅವಶ್ಯಕತೆ ಇಲ್ಲ ಅಂತ ಬರೋದಕ್ಕಿಷ್ಟು ಅಲ್ಲ, ಒಳ್ಳೆಯ ವಿಷಯ ಜಾಗೃತರಾಗಿದೆ. ಫೋನ್ಗಳೆಲ್ಲ ವಾಕ್ ಮಾಡೋದು ಫೋನ್ಗಳೆಲ್ಲ OTP ಒಂದೇ ಅಲ್ಲ, ಇವಾಗ ನಾವು QR ಕೋಡ್ ಸ್ಕ್ಯಾನ್ ಮಾಡ್ತೀವಲ್ಲ, ಅದ್ರ ಮುಖಾಂತರ ಕೂಡ ಸ್ಕ್ಯಾಮ್ಸ್ ಆಗ್ತಿದೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. OLXಲ್ಲಿ ಒಂದು ಫರ್ನಿಚರ್ ಸೇಲ್ಗೆ ಹಾಕಿದ್ದೆ. ಯಾರೋ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು. OLXಲ್ಲೇ ಮೆಸೇಜ್ ಬಂತು, ಓಕೆ ನೀವು ಹೇಳಿರೋ ಪ್ರೈಸ್ ಎಲ್ಲ ಓಕೆ ಅಂತ ಫಸ್ಟು ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ರು. ಆಮೇಲೆಲ್ಲ ಓಕೆ ಅಂತ ಹೇಳಿದ್ರು. ಆಮೇಲೆ ಪೇಮೆಂಟ್ ಬಗ್ಗೆ ಕೇಳಿದ್ರು, ಕ್ಯಾಶಾ ಫೋನ್ಪೇನಾ ಅಂತ. ನಾನು ಎರಡೂ ಓಕೆ ಅಂತ ಹೇಳಿದೆ. ಆವಾಗ ಓಕೆ ನಾವು ಫೋನ್ಪೇ ಮಾಡ್ತೀವಿ, ನಿಮಗೆ ಲಿಂಕ್ ಕಳಿಸಿದ್ದೀವಿ, ಚೆಕ್ ಮಾಡಿ ಅಂತ ಹೇಳಿದ್ರು. ನಾನು ಫೋನ್ಪೇ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸೆಂಡ್ ಅಂತ ಇತ್ತು, ರಿಸೀವ್ ಅಂತ ಇರಲಿಲ್ಲ. ನಾನು ಅವ್ರಿಗೆ ಕೇಳಿದೆ, ಇದು ಸೆಂಡ್ ಮನಿ ಅಂತ ಇದೆ, ರಿಸೀವ್ ಮನಿ ಅಂತ ಇಲ್ಲ ಅಂತ. ಇಲ್ಲ ಅದು ನಿಮಗೆ ಏನೋ ಮಿಸ್ಟೇಕ್ ಇರ್ಬೋದು, ಅದು ರಿಸೀವ್ ಮನಿನೇ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ತುಂಬಾ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫೋನಲ್ಲಿ. ನಾನು ಸ್ವಲ್ಪ ಜೋರಾಗಿ ಮಾತಾಡಿದ ತಕ್ಷಣ ಫೋನ್ ಕಟ್ ಮಾಡಿಬಿಟ್ರು. ಬೈ ಚಾನ್ಸ್ ನಾನೇನಾದರೂ ಕ್ಲಿಕ್ ಮಾಡಿದ್ದಿದ್ರೆ ಇಮಿಡಿಯೇಟಾಗಿ ನನ್ನ ಅಕೌಂಟಿಂದ ಮನಿ ಸೆಂಡ್ ಆಗಿರ್ತಿತ್ತು, ರಿಸೀವ್ ಅಲ್ಲ. ಬ್ಯುಸಿ ಲೈಫ್, ಬ್ಯುಸಿ ಶೆಡ್ಯೂಲ್ಸ್, ದಿನ ವರ್ಕ್ ಪ್ರೆಷರ್, ಇದೆಲ್ಲದ್ರ ಮಧ್ಯೆ ಈ ಸೈಬರ್ ಕ್ರೈಮ್ ಬೇರೆ. ಸ್ವಲ್ಪ ಯಾಮಾರಿದ್ರು ಕಷ್ಟಪಟ್ಟು ದುಡ್ದಿರೋ ಕಾಸೆಲ್ಲ ಗೋವಿಂದ. ಎಲ್ಲರೂ ಪ್ಲೀಸ್ ತುಂಬ ಹುಷಾರಾಗಿರಿ. OTPs, QR ಕೋಡ್ಸ್ ಇದೆಲ್ಲಾದರೂ ಅಲ್ದಿರ ಇವಾಗ ಕಾಲ್ ಸೆಂಟರ್ ಕ್ರೈಮ್ ಬೇರೆ ಸ್ಟಾರ್ಟ್ ಆಗಿದೆ. ನಾವು ಕಾಲ್ ಸೆಂಟರ್ ಕಾಲ್ ಮಾಡಿದಾಗ ನನಗೂ ಇದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ. ಹಾಟ್ಸ್ಟಾರ್ ಯೂಸ್ ಮಾಡ್ತಿದ್ದೆ ನಾನು. ಅದು ಯಾಕೋ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂತ ಕಾಲ್ ಸೆಂಟರ್ ಕಾಲ್ ಮಾಡಿದೆ, ಗೂಗಲಲ್ಲಿ ನಂಬರ್ ಹುಡುಕಿ. ಅದು ನೋಡಿದ್ರೆ ಯಾವುದೋ ನಂಬರ್ ಕನೆಕ್ಟ್ ಆಯಿತು. ನಾನು ಕಾಲ್ ಸೆಂಟರ್ ಅವರೇ ಇರ್ಬೋದು ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರೂ ಹೌದು ಕಾಲ್ ಸೆಂಟರು ಅಂತ ಎಲ್ಲ ಅದಕ್ಕೂ ಆನ್ಸರ್ ಮಾಡ್ತಾಯಿದ್ರು. ಯಾಕೆ ವರ್ಕ್ ಆಗ್ತಿಲ್ಲ ಕರೆಕ್ಟಾಗಿ ಅಂತ ಕೇಳಿದ ತಕ್ಷಣ ಹೇಳಿದ್ರು, ಏನೋ ಪ್ರಾಬ್ಲಮ್ ಇದೆ, ಯಾವುದೋ ಆ್ಯಪ್ ಹೊಸ್ದು ಬಂದಿದೆ, ನೀವು ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾ ಆ್ಯಪ್ ಅಂತ. ಸರಿ, ಏನು ಆ್ಯಪ್ ಹೆಸರು ಹೇಳಿ ಅಂತ ನಾನು ಹಾಗೆ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನೋ ಡಿಫ್ರೆಂಟಾಗಿ ಹೆಸರು ಹೇಳಿದ್ರು. ನಂಗೆ ಯಾಕೋ ಡೌಟ್ ಬಂತು. ಇಮಿಡಿಯೇಟಾಗಿ ಗೂಗಲಲ್ಲಿ ನಾನು ಆ್ಯಪ್ ಹೆಸರು ಹಾಕಿ ಚೆಕ್ ಮಾಡಿದ ತಕ್ಷಣ ತೋರಿಸ್ತದು ಏನಂತ ಗೊತ್ತಾ, ಎನಿ ಡೆಸ್ಕ್ ಆ್ಯಪ್ ಅದು. ನಾನು ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಆಕ್ಸೆಸ್ ಅಲ್ಲಿ ಅಲೋ ಅಂತ ಕೊಟ್ಟರೆ ಅವ್ರು ಬೇರೆ ಕಡೆಯಿಂದ ನಾನು ಫೋನ್ ಆಕ್ಸೆಸ್ ಮಾಡ್ಬೋದು. ಇದ್ಯಾವ ಆ್ಯಪ್ ಇದು, ಹಾಟ್ಸ್ಟಾರ್ಗೂ ಇದಕ್ಕೂ ಏನಿದೆ ಸಂಬಂಧ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಕಾಲ್ ಕಟ್. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ತುಂಬ ಹುಷಾರಾಗಿರಿ. ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಅಡ್ವಾಂಟೇಜಸ್ 100 ಇದ್ದರೆ ಡಿಸ್ಅಡ್ವಾಂಟೇಜಸ್ ಕೂಡ 100 ಇರುತ್ತೆ. ಅದಕ್ಕೆ ಎಲ್ಲರೂ ಹುಷಾರಾಗಿರಿ. 1930 ಹೆಲ್ಪ್ಲೈನ್ ನಂಬರ್, ಸೈಬರ್ ಕ್ರೈಮ್ ಆದಾಗ ಡೆಡಿಕೇಟೆಡ್ ಹೆಲ್ಪ್ಲೈನ್ ನಂಬರ್ ಇದು. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ರಿಗೂ ತಿಳಿಸಿ ಎಚ್ಚರಿಕೆಯಿಂದ ಇರಿ.